ಇನ್ನು ಶರಣ ಪ್ರಕಾಶ್ ಪಾಟೀಲ್ ವಿರುದ್ಧ ಆರೋಪ ವಿಚಾರ ಅವರೊಬ್ಬ ಅಪ್ಪಟ ಪ್ರಾಮಾಣಿಕ ವ್ಯಕ್ತಿ. ಹಗರಣದಲ್ಲಿ ಸಾಕ್ಷಿ ನಾಶ ಮಾಡೋದಾಗ್ಲಿ ಇಲ್ಲ. ಆ MD ಫ್ರಾಡ್ ನಾಳೆ ಎಲ್ಲರ ಹೆಸರು ಹೇಳ್ತಾನೆ. ಶರಣ ಪ್ರಕಾಶ್ ಪಾಟೀಲ್ ಹೆಸರು ತರೋದು ಬೇಡ ಅಂತ MB ಪಾಟೀಲ್ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಅವರೊಬ್ಬ ಪ್ರಾಮಾಣಿಕ ವ್ಯಕ್ತಿ, ಅವರು ಸಾಕ್ಷಿ ನಾಶ ಮಾಡೋದು ಈ ಥರದೆಲ್ಲ ಏನೂ ಇಲ್ಲ, ಯಾರ್ಯಾರೋ ಹೆಸರು ಬರುತ್ತೆ ಅನ್ನುವಂಥ ವಿಚಾರವನ್ನ ಇಲ್ಲಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಪ್ರಕಾಶ್ ಪಾಟೀಲ್ರ ಬಗ್ಗೆ ನಿಮ್ಗೆ ಯಾರು ಗೊತ್ತಿದೆಯಲ್ಲ ಅಂತ ನಿಮಗೂ ಗೊತ್ತಿದೆ. ಅವರೊಬ್ಬ ಅಪ್ಪಟ ಪ್ರಾಮಾಣಿಕ ವ್ಯಕ್ತಿ. ನಾನು ಹೇಳ್ತಾ ಇದ್ದೀನಲ್ಲ, ಅತ್ಯಂತ ಬದ್ಧತೆ ಉಳ್ಳುವಂಥ ಮನುಷ್ಯ, ಅತ್ಯಂತ ಪ್ರಾಮಾಣಿಕ ವ್ಯಕ್ತಿ. ಈಸ್ ಅ ವೆರಿ ಕ್ಲೀನ್ ಮ್ಯಾನ್. ನಾವು ಭಾಳ ಗರ್ವದಿಂದ ಹೇಳ್ತೀವಿ ಇವತ್ತಿನ ದಿವಸ. ಯಾವತ್ತೂ ಕೂಡ ಶರಣ ಪ್ರಕಾಶ್ ಪಾಟೀಲ್ ಅಷ್ಟೇ ಕ್ರಿಯಾಶೀಲ ವ್ಯಕ್ತಿಗಳು. ಅಂಥ ಸಾಕ್ಷಿ ನಾಶ ಮಾಡುವಂಥದ್ದಾಗಲಿ ಅಥವಾ ಭ್ರಷ್ಟಾಚಾರ ಮಾಡುವಂಥದ್ದಾಗಲಿ ಇಂಥ ಯಾವುದಕ್ಕೂ ಕೂಡ ಕೈ ಹಾಕುವಂಥ ಮನುಷ್ಯ ಅಲ್ಲ. ಇದು ಇಡೀ ರಾಜ್ಯದ ಜನತೆಗೆಲ್ಲರಿಗೂ ಗೊತ್ತಿದೆ, ನಮ್ಮೆಲ್ಲರಿಗೂ ಕೂಡ ಗೊತ್ತಿದೆ, ವಿರೋಧ ಪಕ್ಷದವ್ರಿಗೂ ಕೂಡ ಗೊತ್ತಿದೆ ಶರಣ ಪ್ರಕಾಶ್ ಪಾಟೀಲ್ ಏನಿದ್ದಾರೆ ಅಂತೇಳಿ. ದಯವಿಟ್ಟು ಅವ್ರ ಹೆಸರನ್ನ ತಪ್ಪಿನೂ ಕೂಡ ನೀವು ಅದನ್ನು ಅವನು ಫ್ರಾಡ್, ಅವನು MD. ನಾಳೆ ಅವನು ಎಲ್ಲರ ಹೆಸರು ಬರೀತಾನೆ. ನಾಳೆ MB ಪಾಟೀಲ್ ಹೆಸರು ಬರೆದ್ರೆ ನನಗೆ ಕೇಳ್ತಾರೆ ಪ್ರಶ್ನೆ ಇದನ್ನು. ನೋಡಿ, ಶರಣ ಪ್ರಕಾಶ್ ಪಾಟೀಲ್ರ ಬಗ್ಗೆ ನಿಮ್ಗೆ ಯಾರು ಗೊತ್ತಿದೆಯಲ್ಲ ಅಂತ ನಿಮಗೂ ಗೊತ್ತಿದೆ. ನರೇಂದ್ರ ಮೋದಿ ಅವರು ಈಗ ಬಹಳ ದುರ್ಬಲರಾಗಿದ್ದಾರೆ. ಅವರೀಗ ನಿತೀಶ್ ನಾಯ್ಡು ಮೇಲೆ ಅವಲಂಬಿತರಾಗಿದ್ದಾರೆ. ಮುಂದೆ ಇವರ ಕತೆ ಯಾವಾಗ ಏನಾಗುತ್ತೋ ಗೊತ್ತಿಲ್ಲ. ಮತ್ತೆ ಚುನಾವಣೆಗೂ ಬರಬಹುದು ಅಂತ MB ಪಾಟೀಲ್ ಹೇಳಿದ್ದಾರೆ, ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಈಗಿನ ಸರ್ಕಾರದ ವಿಚಾರಕ್ಕೆ ಸಂಬಂಧಪಟ್ಟಂತೆಯೇ MB ಪಾಟೀಲ್ ಈ ಥರದೊಂದು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಗೊತ್ತಲ್ಲ, ಮೊದಲು 2 ಬಾರಿ ನರೇಂದ್ರ ಮೋದಿಯವರಿಗೆ ಒಂದು ಬಹುಮತ ಇತ್ತು. ಸ್ವಂತ ಬಲದಿಂದ BJPಯವರು ನಮ್ಮದೇನು ಮ್ಯಾಜಿಕ್ ಫಿಗರ್ ಇದೆ 272 ದಾಟಿದ್ರು. ಅವರು 303 ಸೀಟ್ಗಳನ್ನು ಹೊಸಲ ಹೊಂದಿದ್ರು. ಈಗ ನರೇಂದ್ರ ಮೋದಿಯವರು ಭಾಳಷ್ಟು ದುರ್ಬಲಗೊಂಡಿದ್ದಾರೆ. ಯಾಕಂದರೆ ಅವರು ಚಂದ್ರಬಾಬು ನಾಯ್ಡು ಮತ್ತು ನಿತೀಶ್ ಕುಮಾರ್ ಅವ್ರ ಮೇಲೆ ಅವಲಂಬಿತ ಆಗಿದ್ದಾರೆ. ಇದು ಭಾಳಷ್ಟು ಯಾವಾಗ ಏನು ಬೇಕಾದರೂ ಆಗ್ಬೋದು. ಮುಂದೆ ಯಾವಾಗ ಪಾರ್ಲಿಮೆಂಟ್ ಚುನಾವಣೆಯೂ ಕೂಡ ಇದೇನು 5 ವರ್ಷ ನನಗೆ ಹೋಗ್ತದೆ ಅಂಥೇಳಿ ಬಹುಶಃ ಯಾರೂ ಕೂಡ ವಿಶ್ವಾಸ ಇಟ್ಟಿಲ್ಲ. ಯಾಕಂದರೆ ತಮ್ಮ ನೋಡಿದಿರಿ, ಅದೇ ಗೊತ್ತಲ್ಲ, ಮೊದಲು 2 ಬಾರಿ ನರೇಂದ್ರ ಮೋದಿಯವರಿಗೆ ಒಂದು ಬಹುಮತ ಇತ್ತು.